Dr. Murthy, great surgeon, son of N.R. Narayan Rao, retired deputy commissioner, once a test cricket player. I see. Radha. ಬಂದೆ ಏನ್ ಡ್ಯಾಡಿ? ಮೂರ್ಖ ಕಣಮ್ಮ, ಮೂರ್ಖ. ಯಾರು ಡ್ಯಾಡಿ? ನಾನೇಮ್ಮ, ನಿಮ್ಮಪ್ಪ ಶತಮೂರ್ಖ. ಆ ಹಿಮಾಲಯ ಪರ್ವತ ಸುತ್ತಮುತ್ತ ಮುಕ್ಕಾಲ್ ಸರ್ವಿಸ್ ಕಳೆದೆ ನೋಡು, ಆ ಮಂಜು ನನ್ನ ತಲೆಯಲ್ಲಿ ಇನ್ನೂ ಮುಸುಕೊಂಡಿದೆ ಕಣಮ್ಮ. ಓದು ಇದು ನೋಡು. ಡಾಕ್ಟರ್ ಮೂರ್ತಿ ಫಾರಿನ್ ರಿಟರ್ನ್, ಚಿಕ್ಕ ವಯಸ್ಸಲ್ಲಿ ಗ್ರೇಟ್ ಸರ್ಜನ್, ಒಬ್ಬ ರಾಜಕೀಯ ವ್ಯಕ್ತಿ ಪ್ರಾಣ ಉಳಿಸ್ತಾ ಅಂತ ಅವನ ಪ್ರಾಣ ತೆಗಿಯೋಕ್ ಹೋಗಿದ್ರಂತೆ ಗುಂಡಾಗಳು. ಅಲ್ಲ ನೋಡಮ್ಮ, ಚಿಕ್ಕ ವಯಸ್ಸಲ್ಲೇ ಗ್ರೇಟ್ ಸರ್ಜನ್ ಅಂದ್ರೆ ನಾನು ಓದ್ಲಾ ಇಲ್ಲ ನಿನ್ ಕಾಮೆಂಟ್ರಿ ಕೊಡ್ತಾ ಇರ್ತೀಯಾ? ಓದು. ಗ್ರೇಟ್ ಯಾರು ಗೊತ್ತೇನಮ್ಮ, ನನ್ನ ಪ್ರಾಣ ಸ್ನೇಹಿತ ಇದ್ದಾನೆ ನಾಣಿ ಅಂತ, ಅವನ ಮಗ ಹೇಮಂತ ಪುತ್ರ. ಅಯ್ಯೋ, ಕೈಲಿ ಬೆಣ್ಣೆ ಇಟ್ಕೊಂಡು ಊರಲ್ಲೆಲ್ಲ ಹುಡುಕ್ತಾ ಇದ್ನಲ್ಲಮ್ಮ ನಿನಗೋಸ್ಕರ. ನಿನ್ಗೆ ಸರಿಯಾದ ಗಂಡು ಅಂದ್ರೆ ಅವನು, ಮಿಸ್ಟರ್ ಮೂರ್ತಿ. ಈ ಪೇಪರ್ ನ್ಯೂಸ್ ನಿಂದ ನಿನ್ ಕೀರ್ತಿ ಊರ್ ಭರ್ತಿ. ಸುಬಣ ಫೂಲ್, ಅವನ ಪಾದ ತೊಳೆಯೋ ಅಳಿಯ ಅಂತ ಸ್ವೀಕರಿಸಿ. ನಿನ್ನ ಸ್ನೇಹಿತರ ಮಗ ನನ್ನ ಭಾಗಕ್ಕೆ ಡಾಕ್ಟರ್ ಆಗಿದ್ರು ಒಂದೇ, ಕಾಂಪೌಂಡರ್ ಆಗಿದ್ರು ಒಂದೇ. ನೋಡಕ್ ಲಕ್ಷಣವಾಗಿರ್ಬೇಕು, ಆಗ್ಲೇ ಮದ್ವೆ. ಶ್ರೀರಾಮಚಂದ್ರ ಇದ್ದಾಗಿರ್ತಾನಮ್ಮ. ಹೇಗ್ ಗೊತ್ತು? ಪೇಪರ್ ನಲ್ಲಿ ಅವ್ರ ಫೋಟೋ ಹಾಕಿದಾರ? ನಾನು ಜೊತೆಲೆ ಕ್ರಿಕೆಟ್ ಆಡ್ತಾ ಇದ್ದವರಮ್ಮ. ಅವನ್ ಎಂಥ ಲಕ್ಷಣವಾದ ವಿಗ್ರಹ ಅಂತ್ಯ. ಅವನ ಅಂದ ಚಂದ ನೋಡಿನೇ ಹೈಕೋರ್ಟ್ ಜಡ್ಜ್ ಮಗ ಲಕ್ಷ್ಮಿ ಅವನ ಮದ್ವೆ ಆದ್ರು. ಗಂಡ ಹೆಂಡತಿ ಇಬ್ರು ಲಕ್ಷಣವಾಗಿದ್ದಾರೆ ಎಂದಲೇ ಹುಡುಗ ಚೆನ್ನಾಗಿರಲ್ವಾ? ನಿನ್ಗೆ ಯಾಕೆ ಅನುಮಾನ? ಕಾಗದ ಬರ್ದು ಅವನ ಫೋಟೋ ತರಿಸ್ಬಿಡ್ತೀನಿ, ನೋಡ್ಬಿಡು. ಕೊಡಮ್ಮ. ಲಕ್ಷ್ಮಿ, ಬಂದೆ. ನನ್ನ ಸ್ನೇಹಿತ ಸುಬ್ಬಣ್ಣ ಅಂತ ಇದ್ದ ನೋಡು. ಯಾವ ಸುಬ್ಬಣ್ಣ ರೀ? ಅದೇ ಮಿಲಿಟರಿ ಸುಬ್ಬಣ್ಣ ಕಣೆ. ನಮ್ಮ ಮದುವೆ ಒಳಗೆ ಆಟ ಕಟ್ಟಿ 25 ಆಡು ತಿಂದು ಹಿಂದೆ ಮುಂದೆ ಕಿತ್ಕೊಂಡು ವಿಕ್ಟೋರಿಯಾ ಹಾಸ್ಪಿಟಲ್ ಇದ್ದ ನೋಡು. ಮಿಲಿಟರಿ ಸೇರೋದಕ್ ಮುಂಚೆ ನಮ್ಮ ಮನೆಗೆ ಬಂದು ಹೋದ್ರಲ್ಲ, ಆ ಮುಟ್ಟಾಳೆ. ಪಾಪ, ಯಾಕ್ರಿ ಹಾಗಂತೀರ? ನಾನು ಹಾಗಂದಿಲ್ಲ, ಅವನೇ ಬರ್ಕೊಂಡಿದ್ದಾನೆ. ಈ ಫೋಟೋ ನೋಡಿ, ಹುಡುಗಿ ಆಗಿದ್ದಾಳೆ ಹೇಳು. ತುಂಬಾ ಮುದ್ದಾಗಿದ್ದಾಳೆ. ನಮ್ ಸುಬ್ಬಣ್ಣನ ಮಗಳು ರಾಧಾ BSc ಓದಿದಾಳಂತೆ. ಹಿಂದೂ ಪೇಪರ್ ನಲ್ಲಿ ನಮ್ ಮೂರ್ತಿ ವಿಷಯ ಬಂದಿತ್ತಲ್ಲ, ಅದನ್ನ ಓದಿ ಪತ್ರ ಬರೆದಿದ್ದಾನೆ. ಮಗನ್ ಫೋಟೋ ಕಳಿಸು ಅಂತ ಕೇಳಿದಾನೆ. ಅದಕ್ಕೆ ದೊಡ್ಡವ್ರು ಹೇಳೋದು, ಕಂಕಣ ಬಲ ಕೂಡಿ ಬರ್ಬೇಕು ಅಂತ. ನೋಡಿರಾಯ್ರೆ, ಇವನು ಮೈಕೇಲ್ ಜಾಕ್ಸನ್ ಅಂತೆ. ನಾಗರಚಲಿ ಬಂದವರು ಹಿಂಗೆ ತಾನೇ ಕುಣಿಯೋದು ಅಲ್ವಾ? ರೂಮಿಗೆ ಬಂದು ಹೇಳ್ದೆ ಕೇಳ್ದೆ ಕ್ಯಾಸೆಟ್ ಟೇಪ್ ರೆಕಾರ್ಡರ್ ತಗೋತಿ, ಉಪಯೋಗಿಸ್ತಿ, ಎಲ್ಲಂದ್ರೆ ಬಿಸಾಕ್ಬಿಟ್ಟು ಹೋಗ್ತಿ. ಇವನು ಎಷ್ಟು ಸೂಕ್ಷ್ಮವಾಗಿ ಉಪಯೋಗಿಸ್ಕೊಂಡು ನಿನ್ಗೆ ಗೊತ್ತೇನೋ? ಪಾಪ ಮೂರ್ತಿ ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಪಾಶ್ಚಿಮಾತ್ಯ ಸಂಗೀತ ಇವುಗಳೆಲ್ಲ ವಿಂಗಡಿಸಿ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾನೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಂಡು ಬಂದಿದ್ದಾನೆ. ಇದು ನೋಡಿದ್ರೆ ಅವ್ನಿಗೆ ಎಷ್ಟು ಬೇಸರ ಆಗೋದಿಲ್ಲ? ಯಜಮಾನ್ರೆ, ನಾನು ಈ ತರ ಡಾನ್ಸ್ ಕಲ್ತ್ರೇನೆ ಸಿನಿಮಾದಲ್ಲಿ ಚಾನ್ಸ್ ಸಿಗೋದು. ಈ ತರ ಡ್ಯಾನ್ಸ್ ಕಲ್ತ್ರೆ ನೋಡಕ್ಕೆ 2 ಕಣ್ಣು ಸಾಲದು. ಕೈಯಲ್ಲಿ 10,000 ಇದ್ದಿದ್ರೆ ಈ ತಾಪತ್ರನೇ ಇರ್ತಿರ್ಲಿಲ್ಲ. ಅದೇನೋ, ನಿನ್ನೆ ಒಂದ್ ಸಿನಿಮಾ ಕಂಪ್ನಿಗೆ ಹೋಗಿದ್ದೆ. ಅವ್ರು ಹೇಳಿದ್ರು 10,000 ಕೊಟ್ರೆ ಹೀರೋ ಚಾನ್ಸ್, 5,000 ಕೊಟ್ರೆ ವಿಲ್ಲನ್ ಚಾನ್ಸ್, 3,000 ಕೊಟ್ರೆ ಕಾಮಿಡಿ ಚಾನ್ಸ್ ಅಂತಂದ್ರು. ಬ್ಲಡಿ ಫೂಲ್, ನಿನ್ನ ಹತ್ರ ಹಣ ಕೇಳೋರು ಸಿನಿಮಾ ತೆಗಿತಾರೇನೋ? ಈ ಪಾಠ ಮಾಡೋ ಹುಚ್ಚೆಲ್ಲ ಬಿಟ್ಬಿಟ್ಟು ಅಚ್ಕಡ ಕೆಲಸ ಮಾಡೋ. ಈ ಕ್ಯಾಸೆಟ್ ಎಲ್ಲ ಆಯಾ ಜಾಗದಲ್ಲ ಇಟ್ಬಿಡು. ಹೀರೋ ಆಗ್ತೀಯಾ? ಚಾಡಿ ಹೇಳ್ತೇನೆ. ಏ ದ್ರಾವಿಡ ಸುಂದರಿ, ನೀನೊಬ್ಳೆ ಸಿಗು, ಏನ್ ಮಾಡ್ತೀನಿ ಗೊತ್ತಾ? ಏನೋ ಮಾಡ್ತೀಯಾ? ಲವ್ ಮಾಡ್ಬಿಡ್ತೀನಿ. ನಿನ್ ಮುಖ ನೋಡ. ಸುಬ್ಬಣ್ಣ, ಎಕ್ಸ್ ಮಿಲಿಟರಿ ಮೇಜರ್, 14 ಸೈನಿಕ ಸೇರ್ನಾಕಲು. ಚಂದ್ರು ಸಾರ್, ಈ ಕವರ್ಗೆ ಸ್ಟ್ಯಾಂಪ್ ಅಂಟಿಸಿ ಪೋಸ್ಟ್ ಮಾಡ್ಬಿಡು. ಸಾರ್, ನನಗೂ ಒಂದ್ ಕವರ್ ಬೇಕಾಗಿತ್ತು ಸಾರ್. ಇಂಥದ್ದೇ ಸಿನಿಮಾ ಕಂಪನಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ. ಈ ಜನ್ಮದಲ್ಲಿ ನನಗೆ ಹುಚ್ಚು ಬಿಡೋದಿಲ್ಲ. ಅಲ್ಲಿದೆ ತಗೋ.
ಮಾಯಾ ಪ್ರೊಡಕ್ಷನ್ 5th ಮೇನ್ ರೋಡ್ ಗಾಂಧಿನಗರ್ ಬೆಂಗಳೂರು 9. ನಾನೇನಾಗಿದ್ದೀನಿ ಇನ್ ವಾಟ್ ಐ ಆಮ್ ಇನ್ಫೀರಿಯರ್ ಟು ಅಮಿತಾಬ್ ಬಚ್ಚನ್. ಮುಖ್ಯ ನಮ್ ಪ್ರೊಡ್ಯೂಸರ್ಸ್ಗೆ ಹೊಸ ಬರೋಣ ಎನ್ಕರೇಜ್ ಮಾಡ್ಬೇಕು ಅನ್ನೋ ಬುದ್ಧಿನೇ ಇಲ್ಲ. ಬರುತ್ತೆ ಒಂದಲ್ಲ ಒಂದಿನ ನನ್ಗೆ ಅಂತ ಅವಕಾಶ ಬಂದೇ ಬರುತ್ತೆ. ಮಾಯಾ ಪ್ರೊಡಕ್ಷನ್ ಎಲ್ಲೋಯ್ತು? ಲಾ 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 ಲಾ. ಅಯ್ಯೋ ರಾಯ್ಬಿಟ್ಟು ಚಿಕ್ಕಮ್ಮಂಗಿ ಕಲ್ಲಿನ ವೀಣೆ ಮೀಟಿದರೇನು ನಾದವು ಹೊಮ್ಮುವುದೇ. ಕಲ್ಲಿನ ವೀಣೆ ಮೀಟಿದರೇನು ನಾದವು ಹೊಮ್ಮುವುದೇ. ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಬಾಡಿದ ಮೇಲೆ ಪರಿಮಳ ಚೆಲ್ಲುವುದೇ. ಈ ಫೋಟೋ ಛೇ ಪ್ರತಿ ಸಲ ಪಿಕ್ಚರ್ ಶುರು ಮಾಡ್ಬೇಕಾದ್ರು ಹೊಸ ಹೀರೋಯಿನ್ ಬೇಕು ಅಂತ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಇದೀವಿ. ಒಂದಾದ್ರೂ ಒಳ್ಳೆ ಮುಖ ಸಿಕ್ಬೇಕಲ್ಲ. ಈ ಮುಖಗಳು ನೋಡ್ತಾ ಇದ್ರೆ ಡೈರೆಕ್ಷನ್ ಮಾಡೋದನ್ನ ಬಿಟ್ಟು ಎಲ್ಲಾದ್ರೂ ಓಡೋಗೋಣ ಅನ್ಸುತ್ತೆ. ಎಲ್ರು ಸುಂದರವಾಗಿರೋಕಾಗುತ್ತಾ ಸಾರ್? ಜನ ಅಂದ್ಮೇಲೆ ನಂತರನೇ ಇರ್ತಾರೆ. ನಿನ್ನಿಂದ ಅವ್ನು ಕಟ್ಕೊಂಡು ಹನುಮಂತ ವಿಜಯನ ತೆಗಿತಾ ಇದೀನಿ. ಮನ್ಮಥ ವಿಜಯ. ಕಣ್ಣು ಮೂಗು ಕಿವಿ ಬಾಯಿ ಎಲ್ಲ ಇರೋ ಜಾಗದಲ್ಲಿ ಇದ್ರೇನೆ ಜನ ಕಾಸು ಕೊಟ್ಟು ನೋಡೋದು. ಕರೆಕ್ಟ್ ಪಾಯಿಂಟ್ ಹೇಳಿದ್ರಿ ಸರ್. ದುಡ್ಡು ಕೊಡೋ ಅಲ್ವಾ ಸರ್? ಇದು ನೋಡಿ, ಒಳ್ಳೆ ಟೊಮೆಟೊ ತರ ಇದಾರಲ್ಲ ಸಾರ್. ಇವ್ರನ್ನ ಹಾಕಿ ಪಿಕ್ಚರ್ ತೆಗೆದ್ರೆ 2 ವರ್ಷ ಓಡುತ್ತೆ ಗ್ಯಾರಂಟಿ. ನನ್ ಪಿಕ್ಚರ್ ಹೀರೋ ಸಿಕ್ಕಾಯ್ತು. I see. ಹುಡುಗ ಗ್ರೇಟ್ ಕ್ರಿಕೆಟ್ ಪ್ಲೇಯರ್. ಈ ಹುಡುಗ ಗ್ರೇಟ್ ಸಿಂಗರ್. ಓಷನ್ ಆಫ್ ಟ್ಯಾಲೆಂಟ್ಸ್. ಯಾರು ಡ್ಯಾಡಿ? ಯಾರ ವಿಷಯ ಒಬ್ಬರೇ ಮಾತಾಡ್ಕೋತಾ ಇದ್ದ? ನನ್ನ ಉಡ್ಬಿ ಸನ್ಲಿಲ್ಲ ಡಾಕ್ಟರ್ ಮೂರ್ತಿದು. ಕೂತ್ಕೊಮ್ಮ ಕೂತ್ಕೋ. ನೋಡಿದ್ಯಾ ಫೋಟೋ? ನೋಡಿದ್ಯಾ ಹೇಗಿದ್ದಾನೆ ಹುಡುಗ? ಸರ್ಕಸ್ ಬಫನ್ ಇದ್ದಾಗಿದ್ದಾನೆ. ಏನಮ್ಮ ಏಕ್ದಮ್ ಈಗಂದ್ಬಿಟ್ಟೆ? ಡಾಕ್ಟರ್ ಕಣಮ್ಮ, ಡಾಕ್ಟ್ರು. ಇವ್ರ ಮುಖದಲ್ಲಿ ಡಾಕ್ಟರ್ ಕಳೆನೇ ಅಲ್ವಲ್ಲ ಡ್ಯಾಡಿ? ಅಮ್ಮ ಡಾಕ್ಟರ್ ಕಳೆ ಪೇಷಂಟ್ ಕಳತೆ ಎಲ್ಲರೂ ಬೇರೆ ಬೇರೆ ಇರುತ್ತೇನಮ್ಮ. ಯಾವಾಗ್ಲೂ ಜೀನಿಯಸ್ ಅಲ್ಲ ಹೀಗೆ ಇರೋದು. ಮನುಷ್ಯನಿಗೆ ಮುಖ ಲಕ್ಷಣ ಅಲ್ಲ ಮುಖ್ಯ, ಇನ್ನರ್ ಪರ್ಸನಾಲಿಟಿ ಮುಖ್ಯ. ಡ್ಯಾಡಿ ಈ ಭಾಷಣ ಎಲ್ಲ ನನಗ್ ಬೇಡ. ನನ್ನ ಗಂಡ ಆಗೋನಿಗೆ ಒಳ್ಳೆ ಪರ್ಸನಾಲಿಟಿ ಇರ್ಬೇಕು, ನೋಡಕ್ಕೆ ಲಕ್ಷಣವಾಗಿರ್ಬೇಕು ಅಷ್ಟೇ. ರಾಧಾ, ನಾವು ಬರೀ ಫೋಟೋ ನೋಡಿ ಯಾವ ನಿರ್ಧಾರಕ್ಕೂ ಬರಕ್ಕಾಗಲ್ಲಮ್ಮ. ಅದಕ್ಕೆ ಅವನ್ನೇ ನಾನು ಕರೆಸ್ತೀನಿ, ಎದುರಿಗೆ ನೋಡ್ಬಿಡು. ಆಗ ನಿನಗೆ ಗೊತ್ತಾಗುತ್ತೆ ಈ ನಿಮ್ಮ ಅಪ್ಪನ ಸೆಲೆಕ್ಷನ್ ಎಂತ. ರಾಧಾ, ಡಾಕ್ಟರ್ ಬಾದಾಮಿ ಹಾಲು ಕೇಳಿದ್ರಲ್ಲ, ಕೊಟ್ಟೆನಮ್ಮ. ಗಂಗಾ ಕೈನಲ್ಲಿ ಕೊಟ್ಟು ಕಳಿಸ್ತೆ. ನೀನೇ ತಗೊಂಡೋಗ್ ಕೊಡ್ಬಾರ್ದಾಯ್ತಾ? ಅದು ಬೇರೆ ಕೇಡು. ಯಾಕಮ್ಮ ಹಾಗಂತೀಯ? ಅವ್ರ ಮುಖನೋ ಅವ್ರ ನಗುನೋ ಒಳ್ಳೆ ಖಾಸ್ ಬಂಗ್ಲೆಯಿಂದ ಹಿಡ್ಕೊಂಡು ಬಂದ ಹಾಗಿದೆ. ನೀನೇ ಮೆಚ್ಕೋಬೇಕು ಅವನ್ನ. ಎಲ್ಲಾದ್ರೂ ಉಂಟಾ ನೋಡಮ್ಮ, ಹುಡುಗ ನನಗೇನೋ ಲಕ್ಷಣವಾಗಿ ಕಾಣ್ತಾನೆ. ಮೊದಲು ಡಾಕ್ಟರ್ ಹತ್ರ ಹೋಗಿ ಕಂಟೆಸ್ಟ್ ಮಾಡಿಸ್ಕೊ. ಪರ್ಸನಾಲಿಟಿನ ಒಂದು. ಅವನಿಗಿಂತ ಅವ್ರ ಜೊತೆಲಿ ಬಂದಿದ್ದಾರಲ್ಲ ಪಿ ಅಂತ, ಅವರೇ ಎಷ್ಟೋ ಚೆನ್ನಾಗಿದ್ದಾರೆ. ಅವ್ರು ಸ್ಮೈಲ್ ಮಾಡ್ತಾ ಇದ್ರೆ ಹಾಗೆ ನೋಡ್ತಾ ಇರೋಣ ಅನ್ಸುತ್ತೆ. ನೋಡೋ, ಅಂದ ಚಂದ ಅಲ್ಲ ಹೆಂಗಸರಿಗೆ. ಗಂಡಿಗೆ ವಿದ್ಯೆ ಮುಖ್ಯ, ಅಂತಸ್ತು ಮುಖ್ಯ.
ನನಗೆ ಲಕ್ಷಣ ಮುಖ್ಯ. ಸರ್ ಸತ್ಯವಾಗ್ಲೂ ಹೇಳ್ತೀನಿ, ಹ್ಮ್. ಫೋಟೋ ಕಳಿಸಿದ್ ನಾನೇ ನಿಜ. ಆದ್ರೆ ನನ್ ಫೋಟೋ ಕಳಿಸ್ಲಿಲ್ಲ. ನಿಮ್ ತಂದೆಯವರು ಬರ್ದಿದ್ ಕಾಗದ ಜೊತೆಗೆ ನಿಮ್ ಫೋಟೋನೇ ಇಟ್ಟಿದ್ದೆ. ಅದ್ ಹೇಗೆ ಇಡಬಿಟ್ಟಾಗೋಯ್ತು ಅಂತ ನನ್ಗೆ ಗೊತ್ತಿಲ್ಲ. ಸರ್ ನಿಮ್ ತಂದೆಯವ್ರಿಗೆ ಗೊತ್ತಾದ್ರೆ ನನ್ ಗತಿ ಏನ್ ಸರ್? ಗತಿ ಏನ್ ಬಂತು? ಕಳಿಸು ಆಚೆಗೆ ಅಂತ ನಾನು ನಿನ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ತೀನಿ. ಯಾವ್ದಾದ್ರು ನಾಟಕದ ಕಂಪ್ನಿ ಸೇರ್ಕೋತೀಯ, ಲೆಕ್ಕ ಹಾರ್ಮೋನೆ ಬಾರಿಸ್ತೀಯ. ದಯವಿಟ್ಟು ಹಾಗೆ ಹೇಳಿ ಸರ್. ಬೇಕಾದ್ರೆ ತಪ್ಪಾಯ್ತು ಅಂತ ಸುಬ್ಬಣ್ಣವ್ರ ಕಾಲಿಗೆ ನಾನೇ ಬಿದ್ದು ಬೇಡ್ಕೋತೀನಿ. ಹಾಗೇನು ಮಾಡ್ಬೇಕಾಗಿಲ್ಲ. ನೀನ್ ಇಲ್ಲಿರೋ ದಿವಸ ಡಾಕ್ಟರ್ ಆಗಿ ಆಕ್ಟ್ ಮಾಡಿದ್ರೆ ಸಾಕು. ಅಯ್ಯೋ ಬೇಡಿ ಸರ್, ಬೇಡಿ. ಯಾಕಯ್ಯ? ಆ ಹುಡುಗಿ ನನ್ನ ಅನುಭಾರ ಮಾತೆಲ್ಲ ಅಂದ್ಬಿಟ್ಟಿದ್ದಾರೆ. ಏನಂದಿದ್ದಾರೆ? ನಾನು ಕಾಸ್ ಬಂಗ್ಲೆಯಿಂದ ಬಂದವನಿದ್ದ ಹಾಗಿದ್ದೀನಂತೆ. ಸರಿಯಾಗಿ ಹೇಳಿದಾಳಲ್ಲ. ಹೋಗಿ ಸರ್. ಆಮೇಲೆ ಆ ಡಾಕ್ಟರ್ಗಿಂತ ಅವ್ರ ಜೊತೆಲಿ ಬಂದಿದಾರಲ್ಲ ಪಿ ಎ, ಹಾ. ಅವರೇ ಎಷ್ಟು ಲಕ್ಷಣವಾಗಿದ್ದಾರೆ. ಆಹಾ. ಅವ್ರು ಸ್ಮೈಲ್ ಮಾಡ್ತಿದ್ರೆ ನೋಡ್ತಾನೇ ಇರೋಣ ಅನ್ಸುತ್ತೆ ಅಂತ ಅವ್ರ ತಂದೆಯವ್ರ ಹತ್ರ ಹೇಳ್ತಾ ಇದ್ರು ಸರ್. ನೋಡಿದ್ಯಾ ಈ ಎಂಟರ್ಟೈನ್ಮೆಂಟ್ ಕಳ್ಕೊಂತೀಯ ನನ್ನ? ನಿಮ್ಗೆ ಎಂಟರ್ಟೈನ್ಮೆಂಟ್, ನನಗೆ ಪ್ರಾಣ ಸಂಕಟ. ಇರ್ಲಿ, ಒಬ್ರಿಗೆ ಸಂಕಟ ಒಬ್ರಿಗೆ ಆನಂದ ಇದ್ದೇ ಇರುತ್ತೆ. ನಾನು ಅನ್ಕೋತೀನಿ ಈ ಹುಡುಗಿ ಅಪ್ಪ ಇದಾನಲ್ಲ, ಇವನೊಂಥರ ಲೂಸು ಅಂತ ಕಾಣಿಸುತ್ತೆ. ಇರ್ಬೋದು ಸರ್. ಇರ್ಬೋದೇನ್ ಮತ್ತು ಲೂಸೇ. ಈಗ ನಾನೇ ಡಾಕ್ಟರ್ ಅಂತ ಗೊತ್ತಾಗ ಹೋಗ್ಬಿಟ್ರೆ ಆತ ನಿನ್ನ ಕೊಟ್ಟ ಹಾಗೆ ಬಾದಾಮಿ ಹಾಲು ಜ್ಯೂಸು ಗೀಸು ಅಂತ ಅದು ಇದು ಕುಡಿಸ್ಬಿಟ್ಟು ನಾನು ಕೊಂದು ಬಿಡ್ತಾನೆ ಅಷ್ಟೇ. ಅದಿರ್ಲಿ ಸರ್, ವಾಟ್ ಅಬೌಟ್ ಮೈ ಪೊಸಿಷನ್? ಒಂದು 4 ದಿವಸ ಕೋಆಪರೇಟ್ ಮಾಡು. ಸಾರಿ ಸರ್, ಇಂಪಾಸಿಬಲ್. ಹೌದಾ? ನೋಡು, ನಮ್ಮಪ್ಪ ಬಂದು ನಿನ್ನ ಕ್ರಿಕೆಟ್ ಆಡೋದಕ್ಕಿಂತ ಮುಂಚೆ ಆ ಹುಡುಗಿ ಅಪ್ಪ ಬಂದು ನಿನ್ನ ಫುಟ್ಬಾಲ್ ಆಡ್ಬಿಡ್ತಾನೆ. ನೋಡ್ಕೊ. ಅಯ್ಯೋ, ನೋಡು, ಚೆನ್ನಾಗಿ ಯೋಚನೆ ಮಾಡು. ಇದ್ರ ಮೇಲೆ ನಿನ್ನಿಷ್ಟ. ಸರಿ ಸರ್. ನೋಡಿ ಸರ್, ನಾಳೆ ಇದರಿಂದ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ನೀವೇ ಜವಾಬ್ದಾರರಾಗಬೇಕು. ಹೌದಯ್ಯ, ನಾನೇ ಕಣಯ್ಯ ಜವಾಬ್ದಾರ. ನಿನಗೆ ಯಾಕೆ ಹೆದರಿಕೆ? ಹ್ಯಾವ್ ಎ ಸ್ವೀಟ್ ಡ್ರೀಮ್. ಈಗಿರೋ ನನ್ನ ಸಾಲ್ಟ್ ಪೊಸಿಷನ್ಗೆ ಬರ್ತೀನಿ ಸರ್. ಒಳ್ಳೇದು. ಬರ್ತೀನಿ.